ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತು ನನಗೆ ಮೇಕಪ್ ಆರ್ಡರ್ ಬುಕ್ ಆಗಿರೋದ್ರಿಂದ ನನ್ನ ಫ್ರೆಂಡು ನಾನು ಜೊತೆಗೆ ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೊರಟಿದ್ದೀವಿ. ಬ್ರೈಡ್ ಜೊತೆಗೆ ನಾನ್ ಬ್ರೈಡಲ್ ಕೂಡ ಬುಕ್ ಆಗಿದ್ದಾರೆ. ಸೊ ಹಾಗಾಗಿ ಹೌದಾ? ಏನ್ ಮಾಡಕ್ ಹೋಗ್ತಿದ್ಯಾ ಸ್ಕೂಲಲ್ಲಿ? ಐಸ್ ಕ್ರೀಮ್ ಕೊಡಿಸ್ತಾರೆ, ತರಿಸ್ತಾರೆ, ಆಮೇಲೆ ಡ್ಯಾನ್ಸ್ ಎಲ್ಲ ಆಡಿಸ್ತಾರೆ. ಅದಕ್ಕೆ ಹೋಗ್ತಿದ್ಯಾ? ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ನನ್ನ ಮಗನ ಸ್ಕೂಲಲ್ಲಿ ನೈಟ್ ಟ್ರಿಪ್ ಪ್ಲಾನ್ ಮಾಡಿದರು. ಅಂದರೆ ಒನ್ ಡೇ ನೈಟು ಅವ್ರು ಎಂಜಾಯ್ ಮಾಡಲಿ ಅನ್ನೋದು ಸ್ಕೂಲ್ ಇಂಟೆನ್ಷನು. ಸೊ ಅದಕ್ಕೆ ಯಾರ್ಯಾರು ಜಾಯ್ನ್ ಆಗೋಕ್ಕೆ ಹೇಳಿದರು. ಅಂದರೆ ಎಲ್ಲ ಮಕ್ಕಳು ಅಲ್ಲ, ಈಗ ಸ್ಕೂಲಲ್ಲಿ ರ್ಯಾಂಕ್ ತಗೊಂಡಿರ್ತಾರಲ್ಲ ಅವರು, ಮತ್ತು ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಶನ್ ಈ ಥರ ಏನೇನೋ ಅವಾರ್ಡ್ಸ್ ಎಲ್ಲ ಬಂದಿತ್ತು ಈ ಸ್ಕೂಲ್ ಎಂಡಿಂಗಲ್ಲಿ. ಈ ಥರ ಸ್ವಲ್ಪ ಅಂದರೆ ಓದೋ ಅಂಥ ಮಕ್ಕಳಿಗೆ ಮತ್ತು ಬೇರೆ ಒಂದು ಆ್ಯಕ್ಟಿವಿಟಿಲಿ ಮುಂದೆ ಇರೋಂಥ ಮಕ್ಕಳಿಗೆ ಸೆಲೆಕ್ಟ್ ಮಾಡಿದರು. ಅಂದರೆ ಈ ಥರ ಸೆಲೆಕ್ಟ್ ಆಗಿದ್ದಾರೆ, ಒಂದು ನೈಟ್ ಟ್ರಿಪ್ಪು ಅನ್ನೋ ಥರ. ಒನ್ ನೈಟು ಅವರು ಸ್ಕೂಲಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೀಚರ್ಸು ಅವ್ರಿಗೆ ಜಾಲಿಯಾಗಿ ಇರೋ ಥರ ನೋಡ್ಕೊಳ್ತಾರೆ, ಅವ್ರು ಖುಷಿಯಾಗಿ ಇರೋ ಥರ ನೋಡ್ಕೊತಾರೆ. ನಾವು ಫಸ್ಟು ಬೇಡ ಅಂತ ಅಂದಿದ್ವಿ, ಯಾಕಂದರೆ ನಾನು ಲಾಸ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಕೂಡ ಸ್ಕೂಲಿಂದ ಟ್ರಿಪ್ ಪ್ಲ್ಯಾನ್ ಇದ್ದಾಗ ಕೂಡ ನಾನು ಕಳಿಸಿರಲಿಲ್ಲ, ಅಮೌಂಟು ನಮ್ಮ ಬಜೆಟಲ್ಲಿಲ್ಲ ಅಂತ. ಇದು ಅವನ ಒಂದು ಕಷ್ಟದಿಂದ ಸಿಕ್ಕಿರೋದು, ಕಷ್ಟ ಅನ್ನೋದಕ್ಕಿಂತ ಅವ್ನು ಸಂಪಾದನೆ ಮಾಡಿರೋ ಅಂಥದ್ದು ಈ ಟ್ರಿಪ್ನ. ಅದಕ್ಕೋಸ್ಕರ ಸರಿ ಹೋಗಲಿ ಅನ್ನೋದು ನನಗೆ ಅನ್ನಿಸ್ತು. ಅವನು ಪಡ್ಕೊಂಡಿರೋ ಅಂಥದ್ದು ಎಲ್ಲ ಮಕ್ಳಿಗೂ ಅವಕಾಶ ಸಿಕ್ಕಿಲ್ಲ. ಸೊ ಅವನು ಗಳಿಸ್ಕೊಂಡಿದ್ದಾನೆ ಆ ಅವಕಾಶನ, ನಾವು ಯಾಕೆ ಬೇಡ ಅನ್ನಬೇಕು ಅಂತ ಕಳಿಸಿದ್ವಿ. ಅದು ಸ್ಕೂಲಲ್ಲಿ ತುಂಬ ಕೇರ್ ಮಾಡ್ತಾರೆ. ಸೊ ತುಂಬ ನಾವು ನೋಡಿರೋದ್ರಿಂದ ಕಳಿಸಿದ್ವಿ. ಎಮ್ ಜಿ ರೋಡ್ಗೆ ಹೋಗ್ತೀಯಾ? ಏನು ತಿನ್ನೋಕ್ಕೆ? ಐಸ್ ಕ್ರೀಮ್. ಐಸ್ ಕ್ರೀಮ್ ತಿನ್ನೋಕ್ಕೆ ಇಲ್ಲಿಂದ ಎಮ್ ಜಿ ರೋಡ್ಗೆ ಹೋಗ್ಬೇಕೇನೋ? ಲಾಂಗ್ ಡ್ರೈವ್. ಲಾಂಗ್ ಡ್ರೈವ್. ನೋಡ್ದಾ, ನಾವೇ ಒಂದಿನ ಲಾಂಗ್ ಡ್ರೈವ್ ಹೋಗಲಿಲ್ಲ. ನಾನು ಹೋಗ್ತೀನಿ ಬಿಡು. ಸರಿ ಬಾಯ್. ಅದಕ್ಕೆ ನನಗೆ ಸರ್ಟಿಫಿಕೇಟ್ ಬಂದಿರೋದು. ಸರಿ ಆಯ್ತು ಬಾಯ್. ಇನ್ನು ಖುಷಿಯಿಂದ ಹೋದ. ಬರೀ ಹುಡುಗಿರೇ ಇದ್ದಾರೆ, ಹುಡುಗರು ಯಾರೂ ಇಲ್ಲ ಅಂತ ವಾಪಸ್ ಬಂದ. ಸರಿ ಏನೂ ಆಗಲ್ಲ, ಬರ್ತಾರೆ ಹುಡುಗರು ಅಂತ ಅಂದು ಅವನಿಗೆ ಸ್ವಲ್ಪ ಹೊತ್ತು ನಾವು ಕಾರಲ್ಲೇ ವೆಯ್ಟ್ ಮಾಡಿ, ಸ್ವಲ್ಪ ಹುಡುಗರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ, ಜಾಸ್ತಿ ಜನ ಆದಮೇಲೆ ಆಮೇಲೆ ಹೋಗ್ತೀನಿ ಅಂತ ಅಂದ. ಆಮೇಲೆ ಅವನ್ನ ಸ್ಕೂಲಿಗೆ ಬಿಟ್ಟು ನೆಕ್ಸ್ಟ್ ನಮ್ಮ ಮನೆಯವರೇ ನಮಗೂ ಕೂಡ ಡ್ರಾಪ್ ಮಾಡ್ತಾ ಇದ್ದಾರೆ. ಬಂದ್ವಿ ಇಲ್ಲಿಗೆ. ಇದು ಬಂದುಬಿಟ್ಟು ಒನ್ ಡೇ ಮ್ಯಾರೇಜ್ ಇರೋದು, ಚೌಟ್ರಲ್ಲೇ. ಬೆಳಿಗ್ಗೆ ಮುಹೂರ್ತ ಆದಮೇಲೆ ಆಮೇಲೆ ಆಫ್ಟರ್ನೂನು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಸೊ 2 ಟೈಮು ನಮಗೆ ಬುಕ್ ಆಗಿತ್ತು. ಅಂದ್ಕೊಂಡಂಗೆ ನೈಟ್ ಹೋಗಿ ಸ್ಟೇ ಆಗಿ ಮತ್ತು ಅಲ್ಲಿ ಎಲ್ಲ ಸ್ವಲ್ಪ ಏನಾನ ಸ್ಯಾರಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಬ್ರೈಡು ಜೊತೆಗೆ ನಾನ್ ಬ್ರೈಡಲ್ಸು ಒಪ್ಕೊಂಡಿರೋದ್ರಿಂದ ನಾನು ನನ್ನ ಫ್ರೆಂಡ್ ಇಬ್ಬರೇ ಮ್ಯಾನೇಜ್ ಮಾಡಬೇಕಿತ್ತು. ಸೊ ಹಾಗಾಗಿ ಅಂದರೆ ಆನ್ ಟೈಮ್ಗೆ ನಾವಲ್ಲಿ ಕೊಡಬೇಕಲ್ವ, ಅವ್ರನ್ನ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮಾಡ್ತೀವಿ ಅಂತ. ನಿಜವಾಗ್ಲೂ ಒಂಥರ ನಮಗೆ ನಾವೇ ಪ್ರೌಡ್ ಫೀಲ್ ಆಯಿತು. ಅಂದರೆ ಅಷ್ಟು ಮಾಡಿಕೊಟ್ವಿ ಚೆನ್ನಾಗಿಯೇ, ಅವ್ರಿಗೆಲ್ಲ ಇಷ್ಟ ಆಗೋ ಥರನೇ. 8:30 ಒಳಗಡೆ ಎಲ್ಲರೂ ಬ್ರೈಡು ನಾನ್ ಬ್ರೈಡಲ್ಸ್ ಎಲ್ಲ ರೆಡಿ ಇದ್ದರು. ನಮಗೂ ಕೂಡ ಖುಷಿ ಆಯಿತು. ಅವ್ರು ಎಷ್ಟು ಖುಷಿಯಾಗಿರ್ತಾರೋ ನಮಗೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಸರಿ, ನಾನು ಇಲ್ಲಿ ಸ್ಯಾರಿನ ಸೆರಗು ಮಾತ್ರ ಪ್ರಿಪ್ಲೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ನೆಲ್ಲ ನಾನು ಆನ್ ಸ್ಪಾಟಲ್ಲೇ ಉಡಿಸ್ತೀನಿ. ಇದೊಂದೇ ಆದರೆ ಇವಾಗ ಇದು ಕೂಡ ಅವಶ್ಯಕತೆ ಇರಲ್ಲ, ಸ್ವಲ್ಪ ಆದರೂ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ ಈ ಥರ ಮಾಡಿ 2 ಸೀರೆನೂ ಬಾಕ್ಸ್ ಫೋಲ್ಡ್ ಮಾಡಲಿಲ್ಲ, ಜಸ್ಟ್ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ಬ್ರೈಡು ಸ್ನಾನಕ್ಕೆ ಹೋಗಿದ್ದರು. ಇನ್ನು ಅವರು ಬರೋ ಅಷ್ಟರಲ್ಲಿ ನಾನ್ ಬ್ರೈಡಲ್ಸ್ ಕೂಡ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇವರು ಬ್ರೈಡ್ ಸಿಸ್ಟರು, ನನ್ನ ಕೂಡ ತಮ್ಮನ ಹೆಂಡ್ತಿ ಆಗಬೇಕು. ಇವ್ರ ಮನೆ ಗುರುಪ್ರವೇಶದಲ್ಲಿ ನಾನು ಮೇಕ್ ಓವರ್ ಮಾಡಿಕೊಟ್ಟಿದ್ದೆ. ಅದು ನೋಡಿ ಇಷ್ಟ ಆಗಿ ಇವರು ಬ್ರೈಡ್ ಕೂಡ ನಮಗೆ ಇದೇ ಥರ ಸಿಂಪಲ್ ಆ್ಯಂಡ್ ನ್ಯಾಚುರಲಾಗಿ ಬೇಕು ಅಂತ ಕೇಳಿ ಬುಕ್ ಮಾಡಿಕೊಂಡ್ರು. ನಿಜ ಹೇಳ್ತೀನಿ, ಎಷ್ಟು ನಮಗೆ ಇಲ್ಲಿ ಕಂಫರ್ಟಬಲ್ ಆಗಿತ್ತು ಅಂತಂದರೆ ಬರೀ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಒಂದಷ್ಟು ಮಾತು ಇರುತ್ತಲ್ಲ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಾಗಿರಬೇಕು ಅಂತ. ಸೊ ಆ ಒಂದು ಫೀಲ್ ಇಲ್ಲಿ ಬಂತು ನಮಗೆ. ಅವ್ರು ಯಾರೋ ದೂರದವರು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಅವರು ಫೋನಲ್ಲಿ ಅಷ್ಟೇ ಬುಕ್ ಮಾಡ್ಕೊಂಡಿದ್ರು. ನನಗೂ ಭಯ ಇತ್ತು, ಯಾರ್ದೋ ಮನೆಗೆ ಹೋಗಿ ಉಳ್ಕೊಬೇಕು, ಜೊತೆಗೆ ಹೇಗಿರುತ್ತೋ ಏನೋ ವರ್ಕ್ ಮಾಡುವಾಗ ಅಂತ. ಬಟ್ ನಮಗೆ
ಎಲ್ಲೂ ಅನ್ಕಂಫರ್ಟಬಲ್ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಇವ್ರ ಅಮ್ಮ ಮಗಳು ಅನ್ನೋದಕ್ಕಿಂತ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದಾರೆ. ನನ್ನ ಮಗಳ ಜೊತೆ ನಾನು ಹಂಗೆ ಇರಬೇಕು ಅನ್ನೋದೊಂದು ಫೀಲ್ ಆಯಿತು ನನಗೆ. ಇನ್ನು ಮುಂದೆ ನಾನು ಅದೇ ಥರ ಇರೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ಕೋಪ ಜಾಸ್ತಿ, ಬಟ್ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಇರ್ಬೇಕು ನನ್ನ ಮಕ್ಕಳು ಅಂತ ಆಸೆ ಪಡ್ತೀನಿ. ಸೊ ಹಾಗಾಗಿ ಆ ಕೋಪನ ನಾನು ಅಲ್ಲಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಆದರೆ ಈ ಥರ ಕ್ಲೈಂಟು ಸಿಗೋದು ಕಮ್ಮಿ ಅಂತ ಅನ್ಬೋದು. ಅವ್ರ ರಿಕ್ವೈರ್ಮೆಂಟ್ ಏನೂ ಇರಲಿಲ್ಲ, ಎಲ್ಲ ನಮಗೇ ಹೇಳಿದರು. ಸಿಂಪಲ್ ಆ್ಯಂಡ್ ನ್ಯಾಚುರಲಾಗಿ ಚೆನ್ನಾಗಿ ಮಾಡಿಕೊಡಿ ಅಕ್ಕ ಅಷ್ಟೇ ಅವ್ರು ಕೇಳಿದ್ದಿದ್ದು. ಅವರು ಇಷ್ಟಪಟ್ಟಂತೆ ಅವ್ರಿಗೆಲ್ಲ ಚೆನ್ನಾಗಿ ರೆಡಿ ಮಾಡಿಕೊಟ್ಟು ನಾವು ನೆನ್ನೆ ಏನದು ಬಾಳೆಹಣ್ಣು ಹಾಕು ಅಂದ್ರಲ್ಲ, ಬಾಳೆಹಣ್ಣು ಹಾಕು ಕಡ್ಲೆಟ್ಟು ಹಾಕಿ ತೊಳೆಯೋದಲ್ಲ, ನೀವು ಅರ್ಶಿನ ಕಮ್ಮಿ ಕಡ್ಲೆಟ್ ಜಾಸ್ತಿ ಹಾಕು ಹಚ್ಕೊಳಕ್ಕೆ. ಇನ್ನು ಬ್ರೈಡ್ಗೆ ಬಂದರು. ಬ್ರೈಡ್ಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 4:15ಗೆ ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು 6:30 ಒಳಗಡೆ ಬ್ರೈಡು ಮತ್ತು ಬ್ರೈಡ್ ಸಿಸ್ಟರ್ ಇಬ್ರಿಗೂ ರೆಡಿ ಮಾಡಿ ಮುಗಿಸಿದ್ವಿ. ನನ್ನ ಫ್ರೆಂಡು ಕೂಡ ಫಾಸ್ಟಾಗಿ ಹೇರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೇಕಪ್ ಕೂಡ ಅಷ್ಟೇ ಅವ್ರಿಗೆ ಇಷ್ಟ ಆಗೋ ಥರನೇ ಪರ್ಫೆಕ್ಟಾಗಿ ಎಲ್ಲ ಬಂದಿತ್ತು. ಅಮ್ಮ ಮಗಳೆಲ್ಲ ಫುಲ್ ಖುಷಿಯಾದರು. ಅವ್ರ ರಿಕ್ವೈರ್ಮೆಂಟ್ ಒಂದೇ ಇದ್ದಿದ್ದು. ನೋಡುವಾಗ ಡೈರೆಕ್ಟಾಗಿ ನೋಡುವಾಗ ಜಾಸ್ತಿ ಅನ್ನಿಸ್ಬಾರ್ದಕ್ಕ, ನಾನಾಗೇ ಇರಬೇಕು ಅಂತ ಅಂದಿದ್ರು. ಸೊ ಹಾಗಾಗಿ ಸಿಂಪಲಾಗಿ ಯೂಸ್ ಮಾಡಿದ್ದೀವಿ. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಅವ್ರು ಕೂಡ ತುಂಬ ಇಷ್ಟ ಆಯಿತು. ಐಲ್ಯಾಸಸ್ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಇವರು ಫಸ್ಟ್ ಟೈಮ್ ಅಂತ ಮೇಕಪ್ ಕೂಡ ಮಾಡಿಸ್ಕೋತಾ ಇರೋದು. ಹಾಗಾಗಿ ಐಲ್ಯಾಸಸ್ಸು ಫಸ್ಟು ಹಾಕಿದಾಗ ಏನೋ ಕಣ್ಣು ರೆಪ್ಪೆ ಮೇಲೆ ಏನೋ ಕೂತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ಅವ್ರಿಗೆ ಹೇಳ್ತಾ ನಾವು ಫಿಕ್ಸ್ ಮಾಡ್ತಾಯಿದ್ವಿ. ಪ್ರತಿಯೊಂದು ಅಷ್ಟೇ, ಈಗ ಹೇರ್ ಸ್ಟೈಲ್ ಮಾಡುವಾಗೂ ಅಷ್ಟೇ ಗೊತ್ತಿರಲ್ವಲ್ಲ ಕೆಲವೊಬ್ರಿಗೆ, ಅವರು ಬಫ್ ಮಾಡಿರ್ತಾರೆ ನನ್ನ ಫ್ರೆಂಡು, ಅದನ್ನು ಕೂಡ ಅವರು ಅಷ್ಟೇ ಗೈಡ್ ಮಾಡ್ತಾ ಇರ್ತಾರೆ. ಈ ಥರ ನಾವು ಮಾಡಿದ್ದೀವಿ, ಈ ಥರ ನೀವು ರಿಮೂವ್ ಮಾಡ್ಕೋಬೇಕು ಅಂತೆಲ್ಲ ಅವರು ಗೈಡ್ ಮಾಡಿಯೇ ಮಾಡ್ತಾ ಇರ್ತಾರೆ. ನಮಗೆ ಕೂಡ ತುಂಬ ತಾಳ್ಮೆಗೆ ಮೇಕಪ್ ಮಾಡೋಕ್ಕೆ ನಾವು ಮೇಕಪ್ ಮಾಡೋದಕ್ಕೆ ತುಂಬ ತಾಳ್ಮೆಯಿಂದ ಕೂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಅನ್ಬೋದು. ಇನ್ನು ನನ್ನ ಮಗಳು ಕೂಡ ಬಂದಿದ್ದರು. ಸ್ವಲ್ಪ ನನ್ನ ಫ್ರೆಂಡ್ಗೆ ಪಿನ್ಸ್ ಅದು ತೆಗ್ಕೊಡೋದು ಮತ್ತು ನನಗೂ ನನ್ನ ಫ್ರೆಂಡ್ಗೆ ವಿಡಿಯೋ ಮಾಡಿಕೊಡೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ಈ ಥರ ಇತ್ತು ಮೇಕಪ್ ವ್ಲಾಗು. ನೆಕ್ಸ್ಟಲ್ಲಿ ನಾವು ಚೌಟ್ರಿಗೆ ಹೋದ್ಮೇಲೆ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೇನು ಇಲ್ಲದೆ ಇರೋದಕ್ಕೆ ಮತ್ತು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಬೇಗ ಎದ್ದು ನಿದ್ದೆ ಇಲ್ಲ ಮತ್ತು ವರ್ಕ್ ಮಾಡಿದ್ರಿಂದ ಸ್ವಲ್ಪ ಬಾಡಿ ಟಯರ್ಡ್ ಆದಂಗೆ ಆಗಿತ್ತು. ಹಾಗಾಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡು ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಜಸ್ಟ್ ನಮ್ಮ ಮನೆಯವ್ರು ಬಂದ ತಕ್ಷಣ ಮತ್ತೆ ಊರಿಗೆ ಹೋಗ್ಬೇಕು ಅರ್ಜೆಂಟು ಬಾ ಅಂತ ಅಂದರು. ಅಂದರೆ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಒಂದು ಕೆಲಸ ಇತ್ತು ಊರಲ್ಲಿ ಸ್ವಲ್ಪ. ಆದರೆ ನಮ್ಮ ಮನೆಯವ್ರು ಫ್ರೀ ಆಗ್ತಾ ಇರಲಿಲ್ಲ. ಅವ್ರು ಇವಾಗ ಡ್ಯೂಟಿ ಇಲ್ಲ, ಫ್ರೀ ಇದ್ದೀನಿ ಬಾ ಇವಾಗ ಹೋಗೋಣ ಅಂದರು. ಸರಿ, ನನಗೇನಂದರೆ ಮನೇಲಿ ನಾಳೆ ಕೂಡ ರೆಸ್ಟ್ ಮಾಡ್ಬೋದು, ನಾಳೆ ಕೂಡ ಬೇರೆ ಏನಾದ್ರು ಕೆಲಸ ಇದ್ದರೆ ಮಾಡ್ಕೋಬೋದು. ಬಟ್ ಅವರು ಇರೋವಂಥ ಟೈಮಲ್ಲಿ ಅವ್ರು ಮಾಡೋವಂಥ ಕೆಲಸನ ಮಾಡ್ಕೊಬಿಡಬೇಕು. ಇವಾಗ ಅವ್ರ ಜೊತೆನೇ ಹೋಗಬೇಕು. ನಾನು ಒಬ್ಬಳೇ ಊರಿಗೆಲ್ಲ ಹೋಗೋದಕ್ಕಾಗಲ್ಲ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಬೇಗ ರೆಡಿಯಾಗಿ ಇಲ್ಲಿಂದ ಹೊರಟ್ವಿ. ಏ ಬೇಡ, ಚೆಲ್ಬಿಡ್ತೀರ ಸುಮ್ಮ, ಬೇಡ ಹಂಗೆ ಅರ್ಧ ನಿಂಬೆಹಣ್ಣು ಹಾಕೋ, ಸ್ವಲ್ಪ ಒಂಚೂರು ಉಪ್ಪು, ಒಂದು ಸ್ವಲ್ಪ ಪೆಪ್ಪರು. ಇನ್ನು ಅರ್ಧ ನಿಂಬೆಹಣ್ಣು ಹಿಂಡ್ಬಿಡು ಲೋಟಕ್ಕೆ. ಅರ್ಧ ಸ್ವಲ್ಪ ಒಂಚೂರು ಉಪ್ಪು, ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ನಿಧಾನಕ್ಕೆ ಅಯ್ಯೋ ಅದು ಗ್ಯಾಸ್ ಉಕ್ಕಿ ಚೆಲ್ಲೋಗುತ್ತೆ, ಸುಮ್ಮನೆ ಹಾಕು. ಸ್ವಲ್ಪನೇ ಹಾಕ್ತಾ ಯಾರು. ನೀನು ಸ್ವಲ್ಪ ನೊರೆ ಕಮ್ಮಿ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು 2 ಲೋಟನು ಮಿಕ್ಸ್ ಮಾಡಿ ತೆಗಿವಾಗ ಮೆತ್ತಗೆ ಕ್ಯಾಪು ಗ್ಯಾಸ್ ಚಲೋಯ್ತದೆ. ಮಿಕ್ಸ್ ಮಾಡಿ ಕುಡೀರಿ ಇಬ್ರು ಒಂದೊಂದು ಲೋಟ. ನಮ್ಮ ಮನೆಯವ್ರು 7up ಅಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಡ್ರಿಂಕನ್ನ ರೆಡಿ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೆನ್ನೆ 7up ತಂದಿದ್ರು, ಅದು ಹಂಗೆ ಇತ್ತು. ಮಕ್ಕಳು ಇಬ್ಬರೇ ಇರ್ತಾರಲ್ವ, ಬಿಸಿಲು ಬೇರೆ, ಮಾಡ್ಕೊಂಡು ಕುಡೀರಿ ನೀವೇ ಅಂತ ಹೇಳ್ತಾಯಿದ್ರು. ನಾನು ಎಲ್ಲಿ ಚೆಲ್ಬಿಡ್ತಾರೋ ಅಂತ ಅಂದ್ಕೊಂಡು ಬೇಡ ಅಂತಿದ್ದೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮಕ್ಕಳಿಗೆ. ಇನ್ನು ಊರಿಗೆ ಬಂದ್ವಿ. ಆರವಳ್ಳಿಲಿ ನಾನು ಅದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಯಾರೆಲ್ಲ ಆರವಳ್ಳಿಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಇನ್ನು ಊರಿಗೆ ಬಂದಂಥ ಕೆಲಸ ಕೂಡ ಆಯಿತು, ದೇವ್ರ ದರ್ಶನ ಕೂಡ ಆಯಿತು. ನಾನು ಚಿಕ್ಕದ್ರಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಅನಿಸುತ್ತೆ. ಸುಮಾರು ವರ್ಷ ಆಗಿತ್ತು ನಾನು ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ. ಇವತ್ತು ಖುಷಿ ಆಯಿತು ದೇವ್ರ ದರ್ಶನ ಕೂಡ ಮಾಡಿ ಪ್ರಸಾದ ತೀರ್ಥ ಎಲ್ಲ ಇಸ್ಕೊಂಡು ಊರಿಗೆ ಬಂದ ಕೆಲಸ ಕೂಡ ಒಂದು ಒಳ್ಳೆ ರೀತಿಲಿ ಆಯಿತು. ಸರಿ ಅಂತ ಇಲ್ಲಿಂದ ಹೊರಟ್ವಿ. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.